ಹಾಯ್ ಕರ್ನಾಟಕ, ಎಲ್ಲರೂ ಹೆಂಗದಿರಿ ಅನ್ಕೋತೀನಿ. ಎಲ್ಲರೂ ಆರಾಮಿಲ್ಲ ಅನ್ಕೋತೀನಿ. ಯಾಕಂದ್ರೆ ನಿನ್ನೆ ನಮ್ಮ ಎಸ್ಟರ್ಡೇ ಮ್ಯಾಚ್ ನೋಡಿ ಫುಲ್ ಬೇಜಾರಾಗಿರ್ತೈತೆ ಅನ್ಕೊತೀನಿ. ಅದ್ರ ಬಗ್ಗೆ ನಾವು ಇವತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾತಾಡಕ್ಕೆ ಬಂದೀವಿ. ಯಾವ ಯೂಟ್ಯೂಬ್ ಚಾನಲ್? ರಮೇಶ್ ಕಾಯಿ ಯೂಟ್ಯೂಬ್ ಚಾನಲ್ ಒಳಗೆ ಮಾತಾಡಕ್ಕೆ ಬಂದೀವಿ. ಹಂಗಾದ್ರೆ ಸ್ಟಾರ್ಟ್ ಮಾಡೋಣಲ್ಲ. ಇವ್ರು ನೋಡ್ರಿ, ನಮ್ಮ ಮಾಮ ಫುಲ್ ಅಡಿಕ್ಟ್, ಕ್ರಿಕೆಟ್ ಅಂದ್ರೆ ಫುಲ್ ಹುಚ್ಚರಿ. ಅದಕ್ಕೆ ನಾವು ಈ ಯೂಟ್ಯೂಬ್ ಚಾನಲ್ ಕ್ರಿಕೆಟ್ ಬಗ್ಗೆನ ವಿಡಿಯೋಸ್ ಮಾಡ್ಬೇಕಂತಂದು ಬಂದೇವಿ. ಸೊ ಹಾಯ್ ಮಾಮ. ಹಾಯ್ ಕರ್ನಾಟಕ, ಹಾಯ್ ನಮ್ಮ ಮಂದಿ, ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೋತೀನಿ. ನಿನ್ನೆ ಮ್ಯಾಚ್ ನೋಡಿ ಎಲ್ಲರಿಗೂ ಸ್ವಲ್ಪ ಬೇಜಾರಾಗೈತಿ. ನನಗೂ ಭಾಳ ಬೇಜಾರಾಗೈತಿ. ಸೌಮ್ಯಾಗೂ ಪಾಪ ಬೇಜಾರಾತು ನಿನ್ನೆ. ಅದ್ರ ಬಗ್ಗೆ ನಾವು ಮಾತಾಡ್ಬೇಕಂತ ಈ ಯೂಟ್ಯೂಬ್ ಚಾನಲ್ ಒಳಗಡೆ ಕ್ರಿಕೆಟ್ ವೀಡಿಯೋಸ್ ಮಾಡಿ ಹಾಕ್ಬೇಕಂತ ನಾವು ಡಿಸೈಡ್ ಮಾಡೀವಿ. ಸೊ ನನಗೂ ಕ್ರಿಕೆಟ್ ಬಗ್ಗೆ ಮಾತಾಡ್ಬೇಕಂತ ಭಾಳ ಇಷ್ಟ ಆಗೈತಿ, ಇಷ್ಟನೂ ಐತಿ. ಸೊ ನಾವು ಪ್ರತಿ ಸಲ ಮ್ಯಾಚ್ ಆದಾಗ ಅದ್ರ ಬಗ್ಗೆ ಮಾತಾಡಿ, ನಾವು ಮುಂಚೆ ಕಾಲೇಜ್ನಾಗ ಇದ್ದಾಗ ದೋಸ್ತುಗಳ ಜೊತೆ ಮಾತಾಡ್ತಿದ್ವಿ, ಹಿಂಗೆ ಆತು ಮ್ಯಾಚ್, ಹಂಗೆ ಆತು ಅಂತ ಹೇಳ್ಕೊತಿದ್ವಿ. ಆದ್ರೆ ಈಗಿನ ಟೈಮ್ನಾಗ ಹೇಳ್ಕೊಳಕ್ಕೆ ಆಗಂಗಿಲ್ಲ, ಯಾರೂ ಇರೋಂಗಿಲ್ಲ. ಸೊ ಈ ಚಾನೆಲ್ ಮುಖಾಂತರ ನಾನು ಪ್ರತಿ ಸಲ ಮ್ಯಾಚ್ ಆದಾಗ ಓನ್ಲಿ IPL ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಮ್ಯಾಚ್ ಯಾವುದೇ ಇದ್ದರೂ ನಾನು ವಿಡಿಯೋ ಮಾಡಿ ಹಾಕಿ ಅಲ್ಲಿ ಕಮೆಂಟ್ ಸೆಕ್ಷನ್ ಒಳಗಡೆ ನಾವು ಎಲ್ಲಿ ಫಾಲ್ಟ್ ಆಯ್ತು, ಏನು ಪ್ರಾಬ್ಲಮ್ ಆಯ್ತು ಅದನ್ನೆಲ್ಲ ಮಾತಾಡಿ ಸ್ವಲ್ಪ ಏನೋ ಒಂದು ಸುದ್ದಿ ನಾವು ಹಂಚ್ಕೊಳ್ಳೋದು, ಎಂಟರ್ಟೈನ್ಮೆಂಟ್ ಆಗಲಿ, ಆಮೇಲೆ ಏನೋ ಕ್ರಿಕೆಟ್ ಬಗ್ಗೆ ಏನೋ ಒಳ್ಳೇದು ಮಾತಾಡೋಣ ಅಂತ ಇದ್ರೊಳಗಡೆ ಚಾಲೂ ಮಾಡೀವಿ. ಕಮಿಂಗ್ ಟು ಮ್ಯಾಚ್, MI ವರ್ಸಸ್ RCB ನಿನ್ನೆ ಆಗಿದ್ದ ಮ್ಯಾಚ್ ಏನಾತಪ್ಪ ಅಂತಂದ್ರೆ, ಫಸ್ಟ್ ಈ ಸೀಸನ್ ಒಳಗಡೆ ನಿಮ್ಗೆ ಗೊತ್ತಿದ್ದೈತಿ, ಕೊಹ್ಲಿ ಕಾಕ ಹೇಳಿದ ಹೊಸ ಅಧ್ಯಾಯ ಈ ಸರಿ. ಹೊಸ ಅಧ್ಯಾಯ ಅಂತ ಅಂದ್ಕೊಳ್ಳಿ, ನಾವು ಹೆಂಗೆ ಅನ್ಕೊಂಡ್ವಿ, ಹಂಗೆ ಡಾಪ್ ಡಿಪ್ ಸಿಸ್ತ ಹೊಡೆದು ಹೆವಿ ರನ್ ಮಾಡಿ ವಿಕೆಟ್ಸ್ ತೆಗೆದು ಸಿಕ್ಕಾಪಟ್ಟಿ ಮ್ಯಾಚ್ ಗೆಲ್ತಾರಂತ ಅನ್ಕೊಂಡಿದ್ವಿ. ಅನ್ಕೊಂಡು ಏನಾತಂತಂದ್ರೆ, ಬಟ್ ಆ ಥರ ಆಗತ್ತಿಲ್ಲ. ಎಲ್ಲ ಮ್ಯಾಚ್ ನಾವು ಸೋಲಾತೀವಿ. ನಿಮ್ಗೆ ಗೊತ್ತಿದ್ದೈತಿ, 6 ಮ್ಯಾಚ್ ಒಳಗಡೆ 5 ಮ್ಯಾಚ್ ಆಲ್ರೆಡಿ ಸೋತ್ ಬಿಟ್ವಿ. ಅದೊಂದು ಯಾವುದೋ ಪಂಜಾಬ್ ಮೇಲೆ ನಾವು ಗೆದ್ವಿ, ಉಳ್ಕೆದೆಲ್ಲ ಹಂಗೆ ಸೋತ್ ಬಿಡಾತ್ವಿ. ಭಾಳ ಇದು ವರ್ಷಾಗಿ ಹೊಂಟೈತಿ, ಗೆಲ್ಲಕ್ಕಾಗಲ್ದು. ಸೊ ಇನ್ನಿನ್ನು ಏನಾತಂತಂದ್ರೆ, MI ಫಸ್ಟ್ ನಿಮ್ಗೆ ಗೊತ್ತಿದ್ದೈತಿ, ಹಾರ್ದಿಕ್ ಪಾಂಡ್ಯ ಟಾಸ್ ಗೆದ್ದ ನಾವು ಬ್ಯಾಟ್ ಆಡ್ತೀವಿ, ಇದು ಬೌಲಿಂಗ್ ಮಾಡ್ತೀವಿ, ನೀವೇ ಬ್ಯಾಟಿಂಗ್ ಆಡ್ರಪ್ಪ ಅಂತೇಳಿ ಪಾಪಿಗೆ ಹೇಳಿದ. ಅದು ಪಾಪ ಏನು ಮಾಡ್ಬೇಕು, ಟಾಸ್ ಹೊತ್ಕೊಳ್ಳಿ ಸುಮ್ಮನೆ ಬಂದ RCB ಅವ್ರನ್ನೆಲ್ಲರನ್ನು ಬ್ಯಾಟಿಂಗ್ ಆಡೋನು, ಚಲೋ ತಂಗ ರನ್ ಹೊಡಿನೂ, ಸಿಕ್ಕಾಪಟ್ಟೆ ರನ್ ಹೊಡೆದು ಆಮೇಲೆ ಅವ್ರನ್ನ ಹೊಳ್ಳಿ ಕಟ್ಟಾಕ್ಬಿಡೋಣ ಅಂತೇಳಿ ಮಾತಾಡ್ಕೊಂಬಂದರು. ನಿಮ್ಗೆ ಗೊತ್ತಿದ್ದೈತಿ, ಪ್ಯಾಪ್ ಮತ್ತು ವಿರಾಟ್ ಕೊಹ್ಲಿ ಓಪನಿಂಗ್ ಬಂದರು. ನಿನ್ನೆ ಪಾಪ ಕೊಹ್ಲಿದು ಬ್ಯಾಡ್ ಲಕ್, ಜಲ್ದಿ ಔಟ್ ಆಗಿಬಿಟ್ಟ. ಅದೇನೋ ಒಂದು ಇರ್ತೈತಿ. ಹೋದ ಮ್ಯಾಚ್, ಪ್ರಿವಿಯಸ್ ಮ್ಯಾಚ್ ಅವ 100 ಹೊಡೆದಿದ್ದ, ಈ ಮ್ಯಾಚ್ ಒಳಗಡೆ ಆಗಲಿಲ್ಲ. ಸೊ ಅದಕ್ಕೆ ನಾವು ಬ್ಲೇಮ್ ಮಾಡೋಕೆ ಆಗಂಗಿಲ್ಲ. ಅವಂಗೆ ಕಾಕ ಔಟ್ ಆದ. ಕಾಕ ಔಟ್ ಆಗಿದ್ದು ನಾವು ಅಂದ್ಕೊಂಡ್ವಿ ಎಲ್ಲ ಹೋಗೇ ಬಿಡ್ತಾವೆ ತುಪ್ಪಕ್ಕೆ ಅಂತೇಳಿ. ನಿಮ್ಗೆ ಗೊತ್ತಿದ್ದೈತಿ, ಕಾಕ ಹೋದಂದ್ರೆ ಕಾಕನ ಹಿಂದೆ ಎಲ್ಲರೂ ಹೋಗೇ ಬಿಡ್ತಾರೆ ಅಲ್ಲಿ ಆರಾಮ್ ರೆಸ್ಟ್ ಮಾಡೋಕೆ. ಸೊ ನಿನ್ನೆ ಆದ್ರೆ ಹಂಗೆ ಆಗಲಿಲ್ಲ. ರಜತ್ ಪಟೇದಾರ್ ಸ್ವಲ್ಪ ಚಲೋ ತಂಗ ಆಡಿದ, ಅವನು ಒಂದು 4-5 6 ಹೊಡೆದ, 50 ಸ್ಕೋರ್ ಬಂತು. ಪಾಪ್ನು ಡುಪ್ಲೆಸಿಸ್ನು ಅವನು ಚಲೋ ತಂಗ ಆಡಿದ, ಅವನದು 50+ ರನ್ ಬಂತು. ಆಮೇಲೆ ಒಂದು ಹಂತದೊಳಗೆ ಚಲೋ ತಂಗ ಹೊಂಟೆ ತಂದ್ಕೊಡ್ದ, ರಜತ್ ಪಟೇದಾರ್ ಔಟ್ ಅದ. ಆಮೇಲೆ ಬಂದು ನೋಡ್ರಿ ನಮ್ಮ ಮ್ಯಾಕ್ಸ್ವೆಲ್ ಬಗ್ಗೆ ನಾ ಏನು ಮಾತಾಡ್ಬೇಕು, ಏನು ಹೇಳ್ಬೇಕು ಅನ್ನೋದು ನಂಗೆ ಗೊತ್ತಾಗಲ್ಲ. ನಾವು ಯಾಕೆ ಹೆಂಗೆ ಆಡತ್ತಾನೋ ಏನೋ. ಅಲ್ಲಿ ಅವ್ರ ದೇಶಕ್ಕೆ ಆಸ್ಟ್ರೇಲಿಯಾದಾಗ ಆಡ್ಬೇಕಂತಂದ್ರೆ ಕಾಲು ನೋವಾಗಿ ಮಕ್ಕೊಂದು ಎದ್ದು ಉಳ್ಳಾಡಿ ಅವತ್ತಷ್ಟು 200 ಹೊಡೆದ. ಒಟ್ಟು ಒಂದು ಫುಟ್ವರ್ಕ್ ಇಲ್ಲ ಅಂತೀವಿ, ಯಾವ್ದಿಲ್ಲ ಅಂತೀವಿ, ಅವ್ನಿಗೆ ಯಾವುದೂ ಅದು ಬೇಕಾಗಿಲ್ಲ. ಆದರೂ ಈಗ ನೋಡ್ರಿ, ನಮ್ದು RCB ಒಳಗೆ ಆಡ್ಬೇಕಾದ್ರೆ ಎಲ್ಲ ಸ್ಟಂಪ್ ಬಿಟ್ಬಿಟ್ಟ ಕಟ್ ಮಾಡೋಕೆ ಹೋಗಿ ಬೋಲ್ಡ್ ಆದ್ನೆ, ಈಸಿ ಇದು LBW ಆದ್ನೆ. ನಿನ್ನೆ ಆಗಿದ್ದು ನೋಡ್ರಿ, ಈಸಿ ಬಾಲ್ ಅದು, ಏನಿಲ್ಲ, ಬೋಲ್ಡ್ ಆದ, ಇದು LBW ಆದ, ಹೋದ. ಅವ ದೇಶಕ್ಕೆ ಆಡೋದು ಬೇರೆ, ನಮ್ಮ ಫ್ರಾಂಚೈಸಿಗೆ ಆಡೋದು ಬೇರೆ, ಒಟ್ಟು ಪರ್ಫಾರ್ಮೆನ್ಸ್ ಬರೋಕ್ಕಾಗಲ್ದು. ಅವ್ನು 0ಕ್ಕೆ ಹೋಗ್ಬಿಟ್ಟ. ಅದಾಗಿಂದ ಏನು ಒಂದು 150ಕ್ಕೆ ಹೋಗತ್ತೆ RCB ಅಂತ ನಾವು ಅನ್ಕೊಂಡು ಹಂಗೆ ನೋಡ್ಕೊಂಡು ಕುಂತಿದ್ವಿ ಮ್ಯಾಚ್. ಆಮೇಲೆ ಬಂದು ನೋಡ್ರಿ ನಮ್ದು DK ಸಾಹೇಬ. ಯಾರು ಅನ್ಕೊಂಡ್ರಿ? DK ಶಿವಕುಮಾರ್ ಅಲ್ಲ, ಮತ್ತೆ ನೀವೆಲ್ಲರೂ ಮತ್ತೆ ಎಲೆಕ್ಷನ್ ಅದಾವ ಅಂತೇಳಿ DK ಶಿವಕುಮಾರ್ ಅಂತ ಅನ್ಕೊಂಡ್ರಿ. ಅಲ್ಲ, ದಿನೇಶ್ ಕಾರ್ತಿಕ್ ಬಂದ, ಮಸ್ತ್ ಬ್ಯಾಟಿಂಗ್ ರೀ. ನಿನ್ನೆ ಮುಂಬೈದವ್ರು ಅವ್ಗೆ ಫೀಲ್ಡಿಂಗ್ ಎಲ್ಲಿ ನಿಲ್ಲಿಸ್ಬೇಕಂತೆ ಒದ್ದಾಡೋದ್ರು. ಎಲ್ಲ ಬಾಲ್ ಹೆಂಗೆ ಹಾಕಿದ್ರು ಹಿಂದೆ, ಆಫ್ ಸೈಡ್ ಹಾಕಿದ್ರು ಹಿಂದೆ, ಎಲ್ಲಿ ಹಾಕಿದ್ರು ಹಿಂದೆ, ಯಾರು ಟ್ರೈ ಮಾಡಿದ್ರು ಹಿಂದೆ ಹೊಡೆದ. ತಲೆ ಕೆಡಿಸ್ಬಿಟ್ಟಿದ್ದ ಹಾರ್ದಿಕ್ ಪಾಂಡ್ಯನ ತಲೆ ನಿನ್ನೆ ಕೆಟ್ಟು ಹೋಗ್ಬಿಟ್ಟಿದ್ದು. ಹಂಗೂ ರೋಹಿತ್ ಶರ್ಮಾ ಹೇಳಿದ್ರಿ ಹಿಂದೆ ಫೀಲ್ಡಿಂಗ್ ಹಾಕೊಂಡು ಫಸ್ಟ್ಗಿನ ಅಂತೇಳಿ, ಆದ್ರೆ ಹಾರ್ದಿಕ್ ಪಾಂಡ್ಯ ಕೇಳಿಲ್ಲ. ಆಮೇಲೆ ಎಲ್ಲ ಬಾಲ್ ಹಿಂದೆ ಹೊಡ್ಯಾಕೆ ಹತ್ತಿದ ಫೀಲ್ಡಿಂಗ್ ಹಿಂದೆ ಹಾಕಿದ್ರು. ಮತ್ತು ನಾವು ಹಿಂದೆ ಫೀಲ್ಡಿಂಗ್ ಹಾಕಿರಿ, ಬಿಡ್ಲಿಲ್ಲ. ದಿನೇಶ್ ಕಾರ್ತಿಕ್ ಮುಂದೆಲ್ಲ ಹೊಡೆದ. ಒಂದು ಲೆಕ್ಕಕ್ಕೆ ಬಂತು 196 ಅಲ್ಲ, ಸ್ವಲ್ಪ ಓಪನ್ ಮಾಡಿಲಿ. 196 ರನ್ RCB ಹೊಡಿತ್ರಿ ನೀನೆ. 196, 197 ಟಾರ್ಗೆಟ್ ಇತ್ತು.
ಹೌದ್ರಿ ನಿನ್ನೆ ವಿಲ್ ಜಾಕ್ಸ್ ನಾವು ಆರ್ ಸಿ ಬಿ ಮ್ಯಾನೇಜ್ಮೆಂಟಿಗೆ ಎಲ್ಲರೂ ಮುಖಕ್ಕೆ ಉಗಿ ಹಾಕ್ತಿದ್ರು ಹಂಗೆ ತುಪ್ಪುಕ್ ಅಂತ ಉಗಿ ಹಾಕ್ತಿದ್ರು. ವಿಲ್ ಜಾಕ್ಸನ್ ಆಡ್ಸಬೇಕ ನೀವು ಅಂತೇಳಿ. ಏನಾದ್ ಫೈನಲಿ ನಿನ್ನೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ವಿಲ್ ಜಾಕ್ಸನ್ ಆಡ್ಸೇ ಬಿಟ್ರ. ಅವ ಪಾಪ ನಿನ್ನೆ ಫಸ್ಟ್ ಮ್ಯಾಚ್ ಅಲ್ಲ, ಯಾರಿಗಾದ್ರೂ ಸ್ವಲ್ಪ ಹೆದರಿಕೆ ಇರತೈತೆ, ಏನು ಮಾಡಕ್ಕೆ ಆಗಂಗಿಲ್ಲ. ನಿನ್ನೆ ವಿಲ್ ಜಾಕ್ಸ್ ಬಂದ 6 ಬಾಲ್ ಆಡಿದ್ರಿ, 2-4 ಮಸ್ತ್ ಹೊಡೆದ. ಮತ್ತು ಅದೆಲ್ಲ ಮತ್ತೆ ಕರೆ 2-4 ಮಸ್ತ್ ಹೊಡೆದ. ಆಟ ಹಂಗೆ ಹತ್ತಿತ್ತು ಅಂತ ಹೇಳ್ಕೊ ಸ್ಕೋರ್ ನಿನ್ನೆ ಭಾಳ ದೂರ ಹೋಗಿತ್ತು. ಆದರೆ ಅನ್ಫಾರ್ಚುನೇಟ್ ಏನು ಮಾಡೋಕೆ ಆಗಂಗಿಲ್ಲ, ಅವ ಔಟ್ ಆದ. ಆಮೇಲೆ ಉಳ್ಗೆದ್ರೆಲ್ಲ ಚಲೋ ಆಡಿದ್ರು. ನಾವು ನಿನ್ನೆ ಅನ್ಕೊಂಡ್ವಿ 196 ಸ್ಟಿಲ್ ಡಿಫೆಂಡಬಲ್ ಸ್ಕೋರ್ ಅಂತ ಅನ್ಕೊಂಡ್ವಿ. ಬಟ್ ಆಗಲಿಲ್ಲ, ಆ ಥರ ಆಗಲಿಲ್ಲ. ಅವರು ಬ್ಯಾಟಿಂಗ್ ಚಲೋ ಆಡಿದರು. ಆಮೇಲೆ ಅವರು ಇಶಾನ್ ಕಿಶನ್ ಮತ್ತು ರೋಹಿತ್ ಶರ್ಮಾ ಬ್ಯಾಟಿಂಗ್ ಬಂದರು. ಬ್ಯಾಟಿಂಗ್ ಬರೋಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿದೆ ಬುಮ್ರಾ ಹೆಂಗೆ ಬೌಲಿಂಗ್ ಮಾಡ್ಯಾರ ಅಂತ 5 ವಿಕೆಟ್ ತೆಗೆದ್ರಿ. ಮೇನ್ ನಿನ್ನೆ ಅವರ ಎಲ್ಲ ಬಾಲರ್ಗಳು ಚೆನ್ನಾಗಿ ಹೊಡ್ಸ್ಕೊಂಡ್ರೆ ಬುಮ್ರಾ ಮಾತ್ರ ಒಟ್ಟ ಒಂದು ಭಾರಿ ಸಿಸ್ಟಮೆಟಿಕ್ ಬೌಲಿಂಗ್ ಮಾಡಿ ಏನು ಆರ್ ಸಿ ಬಿದು 5 ವಿಕೆಟ್ ತೆಗೆದ. ಬಟ್ ಸ್ಟಿಲ್ 5 ವಿಕೆಟ್ ತೆಗೆದ್ರು ಆರ್ ಸಿ ಬಿ ಮ್ಯಾನೇಜ್ ಮಾಡ್ತು 196 ರನ್ ಹೊಡ್ಯಾಕ. 197 ಟಾರ್ಗೆಟ್ ಇದ್ದದಕ್ಕೆ ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ಬಂದರು. ಇಶಾನ್ ಕಿಶನ್ ಅವ ಗಿಡ್ಡ ಮನುಷ್ಯ ಏನು ಹುರ್ಪದನ್ರಿ ಮರ, ಅವು ಜವಾರಿ ಬಿಡ್ರಿ. ಅವ ಏನು ಹೆಂಗೆ ಹೊಡಿತಾನ ಅವ ಈಟದಾನ ನೋಡಿದ್ರೆ ಭಾರಿ ಬ್ಯಾಟಿಂಗ್ ಮಾಡಿದ, ಮಸ್ತ್ ಬ್ಯಾಟಿಂಗ್ ಮಾಡಿದ. ಆಮೇಲೆ ಬಂದರು ಅವ್ರು ಇಬ್ರು ಓಪನಿಂಗ್ ಬಂದರು. ರೋಹಿತ್ ಶರ್ಮಾ ಇಶಾನ್ ಕಿಶನ್ ಬಂದು ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟಿಂಗ್ ಒಂದು 2-3 ಓವರ್ ನೋಡ್ಕೊಂಡ್ರಿ. ಅವರು ಏನು ಹೊಡ್ಯಾಕೆ ಹೋಗಲಿಲ್ಲ, ಸಿಕ್ಕಾಪಟ್ಟಿ ರನ್ ಏನು ಬರಲಿಲ್ಲ ಸ್ಟಾರ್ಟಿಂಗ್. ಅವರು ಒದ್ದಾಡ್ರು, ಕನೆಕ್ಟ್ ಆಗೋಲ್ಲಾಗಿದ್ದು, ಆಮೇಲೆ 6 ಹೊಡ್ಯಾಕೆ ಆಗೋಲ್ಲಾಗಿತ್ತು. ಆ 3 ಓವರ್ ನೋಡ್ಕೊಂಡ್ರು. ಅದು ಆ್ಯಕ್ಚುಲಿ ಅವ್ರು ಕಲಿಸ್ಕೊಟ್ರು, ನಿಮ್ದು ಯಾವುದೇ ಪಿಚ್ ಆದರೂ ಫಸ್ಟ್ ಒಂದು 3 ಓವರ್ ನೀವು 2 ಓವರ್ ಕರೆಕ್ಟಾಗಿ ನೋಡ್ಕೊಂಡು ಆಮೇಲೆ ನೀವು ಹಿಟ್ಟಿಂಗ್ ಚಾಲೂ ಮಾಡ್ಬೇಕು ಅನ್ನೋದು ನಿನ್ನೆ ಹೇಳ್ಕೊಟ್ರು. ರೋಹಿತ್ ಶರ್ಮಾ ಇಶಾನ್ ಕಿಶನ್ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಆಡಿದ್ರೆ ನಿನ್ನೆ ಚಲೋ ರನ್ ಬಂದು ಒಂದು 100+ ಪಾರ್ಟ್ನರ್ಶಿಪ್ ಬಂತು. ಸೊ ಅವಾಗ ನಾವು ಅನ್ಕೊಂಡ್ಬಿಟ್ವಿ ಆರ್ ಸಿ ಬಿ ಮ್ಯಾಚ್ ಇನ್ನೇನಿಲ್ಲ, ಸುಮ್ಮನೆ ಆಡ್ಬೇಕು ನಾವು ಪೂರ ಮ್ಯಾಚ್, ಸುಮ್ಮನೆ ಓವರ್ ಮುಗಿಸ್ಬೇಕಷ್ಟ ಅಂತ ಅನ್ಕೊಂಡಿದ್ವಿ. ನಾವು ಅನ್ಕೊಂಡ್ವಿ ಪೂರಾ ಒಂದು 20 ಓವರ್ ತನಕ, ಒಂದು 18-19 ಓವರ್ ತನಕ ಹೊಕ್ಕತ್ ಮ್ಯಾಚ್ ಅಂತ ಅನ್ಕೊಂಡ್ವಿ. ಆಮೇಲೆ ಗೊತ್ತಲ್ಲ ಇಶಾನ್ ಕಿಶನ್ ರೋಹಿತ್ ಶರ್ಮಾ ಔಟ್ ಆದಮೇಲೆ ಸೂರ್ಯಕುಮಾರ್ ಯಾದವ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ. ಹೆವಿ ಇಂಪ್ಯಾಕ್ಟ್ ಮಾಡಿದ್ ಬಿಡ್ರಿ. ನಾವು ಹೆಂಗೆ ಬೇಕಾದಂಗೆ ಬೌಲರ್, ಹೆಂಗೆ ಆರ್ ಸಿ ಬಿ ಬೌಲರ್ ಎಲ್ಲಿ ಹಾಕಿದ್ರು 6-4 ಒಂದು 19-20 ಬಾಲ್ನಾಗ 50+ ರನ್ ಭಾರಿ ಹೊಡೆದ್ ಬಿಡ್ರಿ. ನಾವು ಹೆಂಗಾರು ಗೊತ್ತಾಯ್ತು ನಮಗೆ ಹೊಡಿತಾನ ಅನ್ನೋದು. ನಿನ್ನೂ ಹಂಗೆ ಹೊಡೆದವ್, ಮಸ್ತ್ ಹೊಡೆದ. ಏನು ಅದ್ರಾಗ ಏನು 2 ಮಾತಿಲ್ಲ, ಭಾರಿ ರನ್ ಹೊಡೆದ. ನಮ್ಮ ಆರ್ ಸಿ ಬಿ ಬಾಲರ್ಗಳು. ಸೊ ಆಮೇಲೆ ನಿಂಗೆ ಒಂದು ಕ್ವಶನ್ ಕೇಳ್ತೇನೆ. ಆರ್ ಸಿ ಬಿ ಬಾಲರ್ಗಳು ಯಾರ್ಕ್ ಬಾಲ್ ಹಾಕೋದು ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಗೊತ್ತೈತಾನೆ? ಇಲ್ಲಲ್ಲ, ಅವ್ರು ಡೈರೆಕ್ಟಾಗಿ ಮ್ಯಾಚ್ನಾಗ ಟ್ರೈ ಮಾಡ್ತಾರೆ. ನಿನ್ನೆ ಅವರು ಎಲ್ಲ ನೋಡ್ರಿ ನೀವು, ಆಕಾಶ್ದೀಪ್ ಆಗಲಿ, ಆಮೇಲೆ ನಮ್ಮ ಸಿರಾಜನ್ನ ಆಗಲಿ, ಯಾರ್ಕ್ ಬೌಲಿಂಗ್ ಟ್ರೈ ಮಾಡಿದ ಎಲ್ಲ ಅಲ್ಲೇ ಹೋಗಿ ಏನಾದ್ರೆ ಪುಲ್ಟಾಸ್ ಹಾಕಿ ಸಿಕ್ಕಾಪಟ್ಟಿ ಹೊಡೆಸ್ಕೊಂಡ್ರು. ಮ್ಯಾಚ್ ಏನು 18-19 ಓವರ್ನಾಗ ಮುಗಿಸ್ತಾರಂತಂದ್ರೆ ನಾವು 15 ಓವರ್ಗಿನ ಮ್ಯಾಚ್ ಪೂರ ಹೋಗೇ ಬಿಡುತ್ತೆ. ಭಾಳ ಏನಾಗಿ ಸೋತ್ರಿ, ಭಾಳ ತ್ರಾಸಾಗೈತಿ ನಿನ್ನೆ ನಮಗೆ. ಏನು ಮಾಡೋದು ಸ್ಟಿಲ್ ಮತ್ತೇನು ಬೇರೆ ಟೀಮಿಗೆ ಸಪೋರ್ಟ್ ಮಾಡಕ್ಕೆ ಬರೋಂಗಿಲ್ಲ. ಆರ್ ಸಿ ಬಿ ಅನ್ಕೋತಾನೆ ಹೋಗ್ಬೇಕಾಕತಿ. ಆದರೂ ಏನು ಮ್ಯಾನೇಜ್ಮೆಂಟ್ ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡು ಥಿಂಕ್ ಮಾಡಿ ಏನೈತಿ, ನಮ್ಮ ಇಂಡಿಯನ್ ಪ್ಲೇಯರ್ಸ್ ಕೊಹ್ಲಿನ ಒಬ್ಬನ ಬಿಟ್ರೆ ಯಾರು ಬೇರೆ ಇಂಡಿಯನ್ ಪ್ಲೇಯರ್ಸ್ ಯಾರು ಈಗ ದಿನೇಶ್ ಕಾರ್ತಿಕ್ ಚಲೋ ಆಡತ್ತಾನ, ಅದನ್ನ ಬಿಟ್ರೆ ಇವ್ರು ಯಂಗ್ಸ್ಟರ್ಗಳ್ನ ಯಾರನ್ನೂ ಬೆಳೆಸವಲ್ರು. ವರ್ಷ ಒಂದಿಷ್ಟು ಮಂದಿ ತೊಗೋತಾರೆ, ಒಂದಿಷ್ಟು ಮಂದಿ ಹೊರಗೆ ಹಾಕ್ತಾರೆ. ನೋಡ್ರಿ ನೀವು ಮುಂಬೈ ಇಂಡಿಯನ್ಸ್ ಟೀಮ್ ಹೆಂಗೆ ಇವ್ರಿಗೆ ನಮ್ಮ ಇಂಡಿಯನ್ ಪ್ಲೇಯರ್ಸಿಗೆ ಹೆಂಗೆ ಬೆಳೆಸತ್ತಾರ, ಹೆಂಗೆ ಅವ್ರನ್ನ ಬ್ಯಾಕ್ ಮಾಡತ್ತಾರ, ಹೆಂಗೆ ಅವ್ರನ್ನ ವರ್ಷ ಹೆಂಗೆ ಆಡಿಸಿ ಅವ್ರನ್ನ ದೊಡ್ಡ ಸ್ಟ್ರಾಂಗ್ ಟೀಮ್ ಮಾಡತ್ತಾರ. ಬಟ್ ನಮ್ಮ ಆರ್ ಸಿ ಬಿ ಟೀಮ್ ಮ್ಯಾನೇಜ್ಮೆಂಟ್ ಅದ್ರೊಳಗೆ ಭಾಳ ಫೇಲ್ ಆಗೈತಿ. ಯಾರಿಗೂ ಏನು ನೋಡ್ರಿ, ಲುಮ್ರೋರ್ ಅವತ್ತು ಮ್ಯಾಚ್ ಚಲೋ ಆಡಿದ, ಹೊರಗೆ ಕುಂದಿಸ್ಬಿಟ್ರು. ವೈಶಾಖ್ ವಿಜಯಕುಮಾರ್ ಚಲೋ ಆಡಿದ್ದ, ಹೊರಗೆ ಕುಂದಿಸ್ಬಿಟ್ರು. ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾರು ಚಲೋ ಆಡಿದಾರಲ್ಲ ಅವ್ರು ನೆಕ್ಸ್ಟ್ ಮ್ಯಾಚ್ ಆಡ್ಸಂಗಿಲ್ಲ, ಹೊರಗೆ ಅವ್ರು. ನಿನ್ನೆ ನೋಡ್ರಿ ಬೇಕಾರೆ ಯಾರು ಚಲೋ ಆಡ್ರ, ನಿನ್ನೆ ರಜತ್ ಪಟ್ಟಿದಾರ್ ಚಲೋ ಆಡ್ಯಾನ, DK ಚಲೋ ಆಡ್ಯಾನಿಲ್ಲ, ನೆಕ್ಸ್ಟ್ ಮ್ಯಾಚ್ ಬೇಕಾರೆ ತೆಗೆದೋಗಿತಾರ ನೋಡ್ರಿ. ನೋಡ್ತೀನಿ ಬೇಕಾರೆ ಹಂಗಾಗತ್ತದ ಮ್ಯಾಚ್ ನಮ್ದು ಆರ್ ಸಿ ಬಿದು. ಈಗಂತರೂ ಏನು ಹೇಳಾಕಿಲ್ಲ. 6 ಮ್ಯಾಚ್ ಒಳಗಡೆ 5 ಆಲ್ರೆಡಿ ಹೋಗ್ಯಾದು, 1 ಮಾತ್ರ ಗೆದ್ದಿವಿ. ಅದು ಹೆಂಗೋ ಒಟ್ಟು ಅವತ್ತೇನೋ ಲಕ್ ಇತ್ತು ಅನ್ಸುತ್ತೆ, ಗೆದ್ದು ಬಿಟ್ಟಿವಿ. ಅವತ್ತು ಲಿಂಬೆ ಮಾಡ್ಸೋಕ್ಕಿಲ್ಲ, ಏನೋ ಯಾರೋ ಲಿಂಬೆಯನ್ನು ಮಾಡ್ಸತ್ತಾರ, ಏನಾಗೈತೋ ಗೊತ್ತಿಲ್ಲ. ಒಟ್ಟು ಪಾಯಿಂಟ್ಸ್ ಟೇಬಲ್ ಮ್ಯಾಗ ಪಾಯಿಂಟ್ ಅಂತೂ ಬರೋವಲ್ಲು, ಎಲ್ಲ ಹೊಂಟು ಬಿಟ್ಟಾವು. ಏನೋ ಒಂದು 2 ಪಾಯಿಂಟ್ಸ್ ಅದಾವ ಅಷ್ಟೇ, ಫುಲ್ ನಾವು ಕೆಳಗದೀವಿ ಅಂತ ಅನ್ಕೋತೀನಿ. ಮುಂಬೈ ಮತ್ತು ಆರ್ ಸಿ ಬಿ ಭಾಳ ಕಾಂಪಿಟೇಷನ್ ಕೊಡತ್ತಿತ್ತು ಕೆಳಗೆ ಹೋಗಾಕ. ಆದ್ರೆ ಮುಂಬೈದವ್ರು ಇರ್ಲಿ ಇದು ಆರ್ ಸಿ ಬಿ ಇರಲಿ, ನಾವು ಸ್ವಲ್ಪ ಮೇಲೆ ಹೋಗ್ಯವ ಅಂತ ಹೋಗ್ಬಿಟ್ರು ಅವ್ರು. ನಿನ್ನೆ ಏನು ಮಾಡೋಕ್ಕಾಗಲ್ಲ. ನೋಡೋಣ ಮುಂದಿಂದ ಬರೋ ಮ್ಯಾಚ್ ಒಳಗಡೆ ಭಾಳ ಕಷ್ಟ ಐತಿ. ಇನ್ನು 8 ಮ್ಯಾಚ್ ಒಳಗೆ ಇವ್ರು ಏನಿಲ್ಲ ಅಂತಂದ್ರೂ 7 ಮ್ಯಾಚ್ ಗೆಲ್ಲಬೇಕು.
ಎಲ್ಲ ಪ್ರತಿಯೊಂದು ಮ್ಯಾಚು ಇನ್ನು ಫ್ಲೈಟ್ ಅವ್ರ ಏನು ಫೈಟ್ ಅವ್ರ ಫ್ಲೈಟ್ ಅನ್ನೋ ಹಂಗದಾವ ಈಗ ಏನು ಹೊಡೆದಾಡಿ ಗೆಲ್ಲಬೇಕು ಇಲ್ಲ ಅಂದ್ರೆ ಏನು ಫಾರಿನ್ ಪ್ಲೇಯರ್ ಏನೈತಿ ಫ್ಲೈಟ್ ತೊಗೊಂಡು ಅವ್ರ ಮನೆಗೆ ಹೋಗ್ತಾ ಇರ್ಬೇಕು ಅಷ್ಟ ಹೋಗೋದಷ್ಟ ಅವ್ರದ್ದು ಏನು ಬೇರೆ ಏನು ಆಪ್ಷನ್ ಇಲ್ಲ ಈಗ. ನೋಡೋಣ್ರಿ ಮುಂದಿನ ಮ್ಯಾಚ್ಗಳು ಏನು ಹಾಕವು ಏನು ಒಟ್ಟು ಆಲ್ ದಿ ಬೆಸ್ಟ್ RCB ಅಂತ ಹೇಳ್ಕೊತ ಬರೋ ಮುಂದಿನ ಮ್ಯಾಚರ ಸ್ವಲ್ಪ ಚಲೋತ್ತಂಗೆ ಬ್ಯಾಟಿಂಗ್ ಆಡಿ ಚಲೋತ್ತಂಗೆ ಬಾಲಿಂಗ್ ಆಡಿ ಸ್ವಲ್ಪ ಏನೋ ಒಂದು ಮಾಡಿ ಮ್ಯಾಚ್ ಗೆಲ್ಲಿಸ್ಲಿ. ಹಂಗೆ RCBನೂ ಕಪ್ ಗೆಲ್ಲಿ. ನಮ್ಮ ವುಮೆನ್ಸ್ ಹೆಂಗರು RCB ಈ ಸಲ ಕಪ್ ಗೆದ್ದಾರ ಅದೊಂದು ಖುಷಿ ಐತಿ. ಸೊ ಈಗ ಮೆನ್ಸ್ ಟೀಮು ಸ್ವಲ್ಪ ಗೆತ್ತಂತಂದ್ರೆ ನಮ್ಮದು ಒಂದು ಮರ್ಯಾದೆ ಇರ್ತೈತಿ. ನಾವು ಒಂದು ಹೇಳ್ಕೊಬೋದು ಅಟ್ಲೀಸ್ಟ್ ಒಂದು ಕಪ್ ಐತಿ ನಮ್ಮ ಕಡೆನೂ ಟ್ರೋಫಿ ಗೆದ್ದೀವಿ ಅಂತ ಹೇಳ್ಕೊಂಡು ಅಡ್ಡಾಡ್ಬೋದು. ನೋಡೋಣ್ರಿ ಏನಾಗತ್ತೆ ಗೊತ್ತಿಲ್ಲ. ಇಷ್ಟು ಹೇಳಿ ನಾವು ಇವತ್ತಿನ ವಿಡಿಯೋ ಮುಗಿಸಾತೀವಿ. ಮುಂದೂ ಹಂಗೆ ನಾನು ಸಿಗ್ತೀನಿ, ಮುಂದೆ ಹಂಗೆ ವಿಡಿಯೋ ಮಾಡ್ತೀವಿ. ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಆದಷ್ಟು ಶೇರ್ ಮಾಡಿರಿ, ಆಮೇಲೆ ಕಮೆಂಟ್ ಮಾಡಿರಿ. ತಮ್ಮ ಹಂಗೆ ಸುಮ್ಮನೆ ನೋಡ್ಕೋತ ಕುಂದಿರ್ಬೇಡ, ಅಲ್ಲೇ ಬಾಜು ಬೆಲ್ ಬಟನ್ ಐತಿ ಬಡಿ ಅದನ್ನ ಕ್ಲಿಕ್ ಮಾಡಿ. ಆದ್ರೂ ಈ ಸಲ ಕಪ್ ನಮ್ದೆ. ಬಾಯ್ ಬಾಯ್ ಫ್ರೆಂಡ್ಸ್.